ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರಿಯರೇ. ಮತ್ತು ಕಲವೇರಿ ವಾಗ್ದಾನ ಮಿನಿಸ್ಟ್ರಿ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಹೃದಯ ಪೂರ್ವಕವಾಗಿ ನಾನು ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ, ವಾಕ್ಯ ಓದ್ಕೊಂಡಿದ್ದೀರಾ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೋಣ ಪ್ರಿಯರೇ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥವು 35ನೇ ಅಧ್ಯಾಯ 10ನೇ ವಚನ. ಯೆಹೋವನು ವಿಮೋಚಿಸಿದವರು ಹಿಂತಿರುಗಿ ಶಾಶ್ವತ ಸಂತೋಷ ಎಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹಧ್ವನಿಯೊಡನೆ ಚೀಯೋನಿಗೆ ಸೇರುವರು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ದೇವರು ವಾಗ್ದಾನ ಮಾಡ್ತಾರೆ, ಯೆಹೋವನನ್ನು ವಿಮೋಚಿಸಿದವರು ಹಿಂತಿರುಗಿ ಶಾಶ್ವತವಾದ ಸಂತೋಷ ಎಂಬ ಕಿರೀಟವನ್ನು ಧರಿಸಿಕೊಳ್ಳುವರು ಎಂಬುದಾಗಿ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಎಷ್ಟು ದಿನಮಾನಗಳಲ್ಲಿ ನಾವು ಪಟ್ಟಂತ ಶ್ರಮವು ಪಟ್ಟಂತ ಪ್ರತಿಯೊಂದು ಇಬ್ಬಂದಿಯು ಪಟ್ಟಂತ ಪ್ರತಿಯೊಂದು ವೇದನೆ ದುಃಖದ ದಿನಲ್ಲಿ ನಾವು ಜೀವಿಸ್ತಾ ಇದ್ದಿರ್ಬೋದು ಪ್ರಿಯರೇ. ಆದ್ರೆ ದೇವರು ನಮಗೆ ವಾಗ್ದಾನ ಮಾಡ್ತಿದ್ರೆ, ನಾವು ಯೆಹೋವನನ್ನು ವಿಮೋಚಿಸಿದ ದೇವರನ್ನು ತಿಳ್ಕೊಂಡಿರುವಂತ ಮಕ್ಕಳಾಗಿದ್ದಂತ ನಾವು ದೇವರೇನ್ ಮಾಡ್ತಾರಂತೆ, ಶಾಶ್ವತವಾದ ಸಂತೋಷ ಎಂಬ ಕಿರೀಟವನ್ನು ಧರಿಸಿಕೊಳ್ಳುವರಂದ್ರೆ ನಾವು ನೀವು ದೇವರದೊಂದು ಶಾಶ್ವತ ಪ್ರೀತಿ, ಆತನ ಸಂತೋಷ, ಆತನ ಕೃಪೆ, ಆತನ ಕಿರೀಟವನ್ನು ನಾವು ನೀವು ಧರಿಸಿಕೊಳ್ಳುವಂತರಾಗಿದ್ದೇವೆ ಪ್ರಿಯರೇ. ಎಷ್ಟು ಅದ್ಭುತ ರೀತಿಗೆ ವಾಗ್ದಾನ ಮಾಡ್ತೇವೆ ಪ್ರಿಯರೇ. ನಾವು ಕೇವಲ ಮಾಡುವುದೇನೆಂದ್ರೆ ದೇವರನ್ನು ತಿಳಿದುಕೊಂಡು ದೇವರ ಆಜ್ಞೆಗಳಂತೆ ನಡೆಯುವಂತರಾಗಿರ್ಬೇಕು ಪ್ರಿಯರೇ. ಆತನು ವಿಮೋಚಿಸುವರೆಲ್ಲರೂ ಅವರೇನ್ ಮಾಡೋರಂತೆ, ಸಂತೋಷ ಎಂಬ ಶಾಶ್ವತವಾದ ಸಂತೋಷ ಎಂಬವನ್ನು ಕಿರೀಟವನ್ನು ಧರಿಸಿಕೊಳ್ಳುವರು ಮತ್ತು ಚೀಯೋನಿನಲ್ಲಿ ಸೇರುವರು ಎಂಬುದಾಗಿ ಪ್ರಿಯರೇ. ಅವರು ಧರಿಸಿಕೊಂಡು ಉತ್ಸಾಹಧ್ವನಿಯೊಡನೆ ಚೀಯೋನಿನಲ್ಲಿ ಸೇರುವರು. ಹಲ್ಲೆಲೂಯಾ. ನಾವು ಸಂತೋಷದಿಂದ ಉಲ್ಲಾಸದಿಂದ ನಾವೇನ್ ಮಾಡ್ತೀವಿ ಅಂತ ಚೀಯೋನಿನಲ್ಲಿ ಸೇರುವಂದ್ರೆ ಆತನ ರಾಜ್ಯದಲ್ಲಿ ನಾವು ಸಂತೋಷದಿಂದ ಬಾಳುವಂತರಾಗಿರ್ತೀವಿ ಪ್ರಿಯರೇ. ಅದು ಯಾವಾಗಂದ್ರೆ ನಾವು ದೇವರ ವಾಕ್ಯಗಳನ್ನು ಹಿಡ್ಕೊಂಡು ಆತನ ಮಾರ್ಗದಲ್ಲಿ ನಡೆದುಕೊಂಡು ಆತನ ತಿಳಿದುಕೊಂಡು ನಮ್ಮನ್ನು ನಾವು ಪಶ್ಚಾತ್ತಾಪ ಪಟ್ಟು ನಾವು ದೇವರ ಕಡೆಗೆ ಹಿಂತಿರುಗಿಕೊಂಡು ಆತನ ಮಾರ್ಗದಲ್ಲಿ ನಡೆಯುವುದೇ ಅದು ದೇವರ ಚಿತ್ತವಾಗಿರುತ್ತೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ನೋಡ್ತಾ ಇದ್ರು ಪ್ರಿಯರೇ. ನಾವು ನೀವು ದೇವರ ಕಡೆಗೆ ಹಿಂತಿರುಗಿಕೊಳ್ಳುವಂತರಾಗಿರ್ಬೇಕು ಪ್ರಿಯರೇ. ಈ ವಾಗ್ದಾನ ಕೇಳುವಂತ ನಿಮ್ಮ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ದೇವರು ನಮ್ಗೆ ಶಾಶ್ವತವಾದ ಸಂತೋಷ ಎಂಬ ಕಿರೀಟವನ್ನು ಧರಿಸಿ ನಾವು ಉತ್ಸಾಹದಿಂದ ನಾವು ಸಂತೋಷದಿಂದ ಚೀಯೋನಿಗೆ ಸೇರುವಂತರಾಗಿರ್ಬೇಕಂದ್ರೆ ನಾವು ದೇವರಿಗೆ ಪ್ರಾರ್ಥನೆ, ದೇವರಿಗೆ ಮೊರೆ, ದೇವರ ಮೇಲೆ ಆಧಾರ, ದೇವರ ಕೃಪೆಗೋಸ್ಕರ ನಾವು ಆತನನ್ನು ನಾವು ಧ್ಯಾನಿಸುವಂತರಾಗಿರ್ಬೇಕು ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ನಮ್ಮ ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವದಿಸಿ ಬಲಪಡಿಸಲಿ, ಆತನ ನೆರವೇರಿಸುವಂತ ದೇವರಾಗಿದೆ ಪ್ರಿಯರೇ ವಾಗ್ದಾನಗಳು. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ, ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ, ಅವ್ರ ಜೀವಿತದಲ್ಲಿ ತಂದೆ ಅವರು ನಿನ್ನ ಮಾರ್ಗದಲ್ಲಿ ನಿನ್ನ ಚಿತ್ತಾನುಸಾರವಾಗಿ ನಿನಗೆ ವಿಮೋಚಿಸಿದಂತ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡ್ರಪ್ಪ. ತಂದೆ ದೇವರು ಎಷ್ಟು ಜನರು ಕುಟುಂಬದಲ್ಲಿ ತಂದೆ ಕಷ್ಟದಲ್ಲಿದ್ದರ ಪ್ರಭಾ, ಕಷ್ಟದಿಂದ ಬಿಡುಗಡೆ ಮಾಡ್ರಿ ಪ್ರಭಾ. ಈ ಕ್ಷಣನೇ ತಂದೆ ವಾಗ್ದಾನ ಮೂಲಕವಾಗಿ ಎಲ್ಲಾ ಶೋಧನೆಗಳು, ಕಷ್ಟಗಳು, ಚಿಂತೆಗಳೆಲ್ಲ ಬಂಧಿಸ್ಲತ್ತೀನಿ ಪ್ರಭಾ. ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲ ಲಯವಾಗಿ ಹೋಗ್ಲಿ ಪ್ರಭಾ. ಅವ್ರು ಎಷ್ಟು ದಿವಸದಿಂದ ಕೋಟಿಗೆ ಶಿಕ್ಷದಿಂದ ಅವರು ದುಃಖ ಪಡ್ತಿದ್ರು ಪ್ರಭಾ, ಆದ್ರೆ ಅವ್ರಿಗೆ ಸಂತೋಷ ಮಾರ್ಪಡಿಸಿದ ಪ್ರಭಾ ಯೇಸು ನಾಮದಲ್ಲಿ. ತಂದೆ ಎಷ್ಟು ಜನರು ಸಾಲ ಹಿಂಸೆ, ಅನೇಕ ರೀತಿಯಾಗಿ ಬಲನ ಸ್ಥಿತಿಗಳು, ರೋಗದಲ್ಲಿ ಪ್ರಭಾ ಎಷ್ಟು ಜನರು ಜೀವಿಸ್ತಿದ್ರಪ್ಪ ತಂದೆ. ನೀವು ವಾಗ್ದಾನ ಮಾಡಿರಿ ತಂದೆ, ನನ್ನನ್ನು ವಿಮೋಚಿಸಿದ್ರೆ ಅವ್ರಿಗೆ ಶಾಶ್ವತವಾದ ಸಂತೋಷ ಎಂಬ ಕಿರೀಟವನ್ನು ಅವರು ಧರಿಸಿಕೊಳ್ಳುವರು ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರಿ ಪ್ರಭಾ. ವಾಗ್ದಾನವನ್ನು ಜೀವಿತದಲ್ಲಿ ತಂದೆ ಅದ್ಭುತ ರೀತಿಯಾಗಿ ನೀವೇ ನೆರವೇರಿಸುವಂತ ದೇವರು, ಕಾಪಾಡುವಂತ ದೇವರು ನೀವೇ. ಅವ್ರಿಗೆ ಸದಾ ಕಾಲ ಅವ್ರ ಜೊತೆಲಿದ್ದು ಕಾಯ್ದು ಕಾಪಾಡಿ ನಡೆಸಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.